అయినా ఇప్పుడు రాత్రిలో వచ్చి కోస్తారు. అప్పుడప్పుడు కోసి ఎత్తుకొని పోతానే ఉండరు. మాకెవరు సపోర్ట్ చేసేవాళ్ళు లేదు. ఇప్పుడు మా అన్న ఉండే వెంకటప్ప ఆయప్ప చచ్చిపోయా జనవరి 29 ఆయప్పని భార్యని చేతిలో పెట్టుకొని వాళ్ళు ఇంత చేస్తూ ఉండరు. అడిగితే మీది ఏముంది, మీరు ఎవరు, నువ్వేమి ఇంటికి వారసురాలా, పోలీస్ స్టేషన్లో కూడా నన్ను ఇదే అడిగింది వాళ్ళు. ప్రతిసారి ఎవరన్నా కానీ నీదేముంది, నువ్వెవరు అని ప్రతిసారి మమ్మల్ని గోలు పోసుకుంటారు. మేము ఆడబిడ్డలోనే మాకు దిక్కులేదని మా ఊరోళ్ళంతా చేరి ఇట్లా చేస్తూ ఉండరు. ఫస్ట్ ఆనందప్ప, అమరేషప్ప, చంద్రేగౌడు, చంద్రేగౌడు, వెంకటరామప్ప, జయరామప్ప, ఇంకెవరప్ప, కుంటిసీనప్ప. వాళ్ళ పాపంపేటలో ఉండేది మా అమ్మ పాపమ్మ. వెంకటప్ప రామప్పని కొడుకు వెంకటప్ప పెద్ద కొడుకు ఉండేదంటే వాళ్ళు ಬಾಗ ಸರ್ವೆ ಮಾಡ್ತಾ ಇದ್ರು ಇಲ್ಲಿ. ದೂರಸ್ಥಾಗಿರೋದು ಅಲ್ಲಣ್ಣ. ನನ್ನ ಹೆಸರು ಬ್ಯಾಟಪ್ಪ, ಸರ್ವೆ ನಂಬರ್ 45. ಇದರಲ್ಲಿ ಸುಮಾರು 65ರಲ್ಲಿ ನಮ್ಮ ಗ್ರ್ಯಾಂಡ್ ಆಗಿದೆ, ಸಾಗುವಳಿ ಬಂದಿದೆ, ಗೌರ್ಮೆಂಟ್ ತಹಸೀಲ್ದಾರ್ ಅವರು ಕೊಟ್ಟಿದ್ದಾರೆ. ನಾವು ಪೊಸಿಷನಲ್ಲಿ ನಾವೇ ಇದ್ದೀವಿ. ಇನ್ನೇನು ಹೇಳ್ಬೇಕು, 60 ಮಂಜೂರಾದರೆ ನಾವು ಸಾಗುವಳಿ ಮಾಡ್ಕೊಂಡಿದ್ವಿ ಇಷ್ಟು ದಿನ. ನಾವು ಪಾನಿ ನಮಗೆ ಪಾನಿ ಬಂದಿಲ್ಲ. ಪಾನಿಗೋಸ್ಕರ ತಹಸೀಲ್ದಾರ್ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದೀವಿ. ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆಮೇಲೆ ಹೈಕೋರ್ಟ್ಗೂ ಹೋಗಿದ್ದೀವಿ, ಹೈಕೋರ್ಟಲ್ಲೇ ನಡೀತಾ ಇದ್ದಾಗ ಇವರು ಉಲ್ಲಂಘನೆ ಮಾಡಿ, ಕೋರ್ಟ್ ಉಲ್ಲಂಘನೆ ಮಾಡಿ ಕೊಯ್ತಾವ್ರು. ಯಾರು? ಭಾರತಮ್ಮ. ಇದು ಎಷ್ಟು 2 ಎಕರೆ. ನಮ್ಮ ತಾಯಿಗೆ ಪಾಪಮ್ಮನಿಗೆ 4 ಎಕರೆ ಆಗಿದೆ, ಮಿಕ್ಕಿದ್ದು ವೆಂಕಟಪ್ಪನಿಗಾಗಿದೆ. ಇದಕ್ಕೆ ವಾರಸ್ದಾರರು ನಮ್ಮ ಅಣ್ಣ ಒಬ್ರು ಇದ್ರು, ಅವ್ರು ಸತ್ತೋದ್ರು. ಇವಾಗ ನನ್ನ ತಮ್ಮ ಇದ್ದಾನೆ, ಅವನ ಕಣ್ ಕಾಣಿಸಲ್ಲ, ಅವನ್ನ ಯಾಮಾರಿಸ್ಕೊಂಡು ಹಿಂಗೆಲ್ಲ ಮಾಡೋದು ನಡೀತಾ ಇತ್ತು. ಅವರು ಕೇಸ್ ಹಾಕಿದ್ದಾರೆ, ನಾವು ಕೇಸ್ ಹಾಕಿದ್ದೀವಿ. ಯಾವ್ದು ತೀರ್ಮಾನ ಆಗಿಲ್ಲ. ತಾಯಿ ಹೆಸರಲ್ಲಿ ಕ್ಲೀನಾಗಿ ಇಟ್ಕೊಡೋ. ఇట్లా నంబర్ లాపక్ కనబడుతున్న తీసుకో. ನಾವು ಇಲ್ಲಿ 60 ವರ್ಷದಿಂದ ನಾವು ಹುಟ್ಟಿದಾಗಿಂದ ನೋಡ್ತಾ ಇದ್ದೀವಿ. ಒಂದು ಸಾರಿ ಸರ್ಕಾರಿ ಜಮೀನು ಅಂತ ನಾರಾಯಣ ರೆಡ್ಡಿ ಅಣ್ಣವರು ಇಲ್ಲಿ ಗಿಡಗಳನ್ನ ಇಟ್ಟಿದ್ರು. ಅವ್ರಿಗೆ ನಾವು ಇದ್ದೀವಿ ಅಂತ ಅವರು ಗಲಾಟೆ ಮಾಡಿಕೊಂಡು ಈ ಗಿಡ ಇಟ್ಟಿದ್ದು ಸರ್ಕಾರದವ್ರೆ, ಪಂಚಾಯತಿ ಕಡೆಯಿಂದ ಸರ್ಕಾರಿ ಇಟ್ಟಿದ್ದು. ಆಮೇಲೆ ಇವ್ರದ್ದು ನಮ್ಮ ಡಾಕ್ಯುಮೆಂಟ್ಸ್ ಇದೆ ಅಂತ ಪಂಚಾಯತಿ ಕಟ್ ಮಾಡೋಕ್ಕೂ ಬಿಟ್ಟಿಲ್ಲ. ನಾವು ಊರವರೆಲ್ಲ ಗಲಾಟೆ ಮಾಡಿದ್ವಿ, ಇವ್ರ ಮೇಲೆ ಕೇಸು ಹಾಕಿದ್ದೀವಿ. ಇವಾಗ ಅದರಲ್ಲಿ ಸ್ವಲ್ಪ ಜನ ಏನು ಮಾಡಿದ್ದಾರೆ, ನಮಗೆ ಬಂದಿದೆ, ನಮಗಾಗಿದೆ, 6 ಎಕರೆ ನಮಗಾಗಿದೆ ಅಂತ ಅವರು ಒಂದು 3-4 ಜನ ಸೇರಿಕೊಂಡು ರಾತ್ರಿಯಲ್ಲಿ ಕಟ್ ಮಾಡಿದ್ದಾರೆ. ಬಡವರು ಅಂದ್ಬಿಟ್ಟು ಅವರು ನಾರಾಯಣ ರೆಡ್ಡಿ ಅವರು ಬಡವರು ಬಿಟ್ಕೊಟ್ರು. ಅವರು ಏನು ಮಾತಾಡಿಲ್ಲಣ್ಣ, ಅವರು ಬಿಟ್ಬಿಟ್ಟಿದ್ದಾರೆ. ಯಾರು ಮಾಡ್ತಾ ಇಲ್ಲ, ಸರ್ಕಾರಿ ಜಮೀನು ಅಂತ ಇದ್ಬಿಟ್ರು. ಇವರು ಸಾಗುವಳಿ ಆಗಿದೆ ಅಂತ ಇವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗ್ಬಿಟ್ಟು ಕೇಸ್ ನಡೀತಾ ಇದೆ. ಆದ್ರೂ ಇವ್ರು ಹೋಗ್ಬಿಟ್ಟು ನೈಟಲ್ಲಿ ಕಟ್ ಮಾಡಿದ್ದಾರೆ. ತೀರ್ಮಾನ ಆಗೋ ತನಕ ಇರಬೇಕಲ್ಲ. ನಾವು ಹೇಳಿದ್ವಿ, ಇವಾಗ 6 ಎಕರೆ ನಿಮ್ಗೆ ಆಗಿದೆಯಲ್ಲಪ್ಪ, ನೀವು ಸರ್ವೆ ಮಾಡಿಸ್ಕೊಂಡು ಬೌಂಡ್ರಿ ಹಾಕ್ಕೊಳ್ಳಿ. ಈಗ ಅವರು ಭಾರತಮ್ಮಗೆ 4 ಎಕರೆ ಆಗಿದೆ ಅಂತಾರೆ, ಅವರು ಬೌಂಡ್ರಿ ಮಾಡ್ಕೊಳ್ಳಿ, ಸರ್ವೆ ಮಾಡ್ಕೊಂಡು ಬೌಂಡ್ರಿ ಹಾಕ್ಕೊಬಿಟ್ಟು ಆಮೇಲೆ ಬೇಕಾದರೆ ನೀವು ಕಟ್ ಮಾಡ್ಕೊಳ್ಳಿ ನಿಮ್ಮದ್ರಲ್ಲಿ ಅಂತ ನಾವು ಹೇಳಿದ್ವಿ. ನಮ್ಮ ಮಾತನ್ನು ಕೇಳಿಲ್ಲ ಅವರು. ಸರಿ, ನಿಮ್ಮ ಇಷ್ಟಪ್ಪ, ಏನು ಮಾಡ್ತಾರೆ ಮಾಡ್ಕೊಳ್ಳಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.